ಕಲಬುರಗಿಯ ಆ ಯುವಕ ತಾನಾಯ್ತು ತನ್ನ ಮನೆ ಆಯ್ತು ಅಂತ ಜೀವನವನ್ನ ಸಾಗಿಸ್ತಾ ಇದ್ದ. ಆದ್ರೆ 5 ವರ್ಷದ ಹಿಂದೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಸರ್ ಅವರನ್ನ ಭೇಟಿಗೆ ಬಂದಾಗ ಏನಾದರೂ ಸಾಧನೆ ಮಾಡಿ ಬಾ, ಆಗ ನಿನ್ ಜೊತೆ ಮಾತಾಡ್ತೀನಿ ಅಂತ ಹುರಿದುಂಬಿಸಿದ್ರು. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡಂತಹ ಯುವಕ ಇದೀಗ ಖುದ್ದು ಪ್ರಧಾನಿಯೇ ಮೆಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಹನಿ ನೀರಿಗೆ ಪರದಾಡಿದ್ದ ಗ್ರಾಮಕ್ಕೆ 24 ಗಂಟೆ ನೀರು ಸರಬರಾಜು. ಗ್ರಾಮ ಪಂಚಾಯತ್ ಅಧ್ಯಕ್ಷನ ಸಾಧನೆಗೆ HR ರಂಗನಾಥ್ ಸರ್ ಪ್ರೇರಣೆ. ಸಾಧನೆ ಮೆಚ್ಚಿ ದೆಹಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ. ಇದು ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಗಣಜಲಖೇಡ ಎಂಬ ಗ್ರಾಮ. ಇದು ಅಂತಿಂತ ಗ್ರಾಮವಲ್ಲ, ಇಡೀ 24 ಗಂಟೆ ನೀರು ಸರಬರಾಜಾಗುವ ರಾಜ್ಯದ ಏಕೈಕ ಗ್ರಾಮ ಎಂಬ ಹೆಗ್ಗಳಿಕೆ ಹೊಂದಿರುವ ಗ್ರಾಮ. ಗಣಜಲಖೇಡದಲ್ಲಿ ಈ ಹಿಂದೆ ಒಂದು ಬಿಂದಿಗೆ ನೀರು ತರಬೇಕಂದ್ರೆ ಕಿಲೋಮೀಟರ್ ಗಟ್ಟಲೆ ಅಲೆದಾಡಬೇಕಿತ್ತು. ಈ ಸಮಸ್ಯೆ ಅರಿತ ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಜಲಜೀವನ್ ಮಿಷನ್ ಸಹಯೋಗದೊಂದಿಗೆ ರಾಜ್ಯದಲ್ಲೇ 24 ಗಂಟೆ ನೀರು ಸರಬರಾಜು ಇರುವ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿಸಿದ್ದಾರೆ. ಇನ್ನು ಶ್ರೀಧರ್ರ ಈ ಸಾಧನೆಗೆ ಪಬ್ಲಿಕ್ ಟಿವಿ ಮುಖ್ಯಸ್ಥ HR ರಂಗನಾಥ್ ಸರ್ ಅವರೇ ಪ್ರೇರಣೆಯಾಗಿದ್ದಾರೆ. 5 ವರ್ಷದ ಹಿಂದೆ ಪಬ್ಲಿಕ್ ಟಿವಿ ಬೆಂಗಳೂರು ಕಚೇರಿಗೆ ಆಗಮಿಸಿದ್ದ ಶ್ರೀಧರ್ ರಂಗನಾಥ್ ಸರ್ ಭೇಟಿಯಾಗಿ ಮಾತನಾಡಲು ಅವಕಾಶ ಕೇಳಿದ್ರು. ಆಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಬಾ, ಆಗ ನಿನ್ನ ಜೊತೆ ಮಾತನಾಡೋದಾಗಿ ಹೇಳಿದ್ರು. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ಶ್ರೀಧರ್ ಕುಮಸ್ಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಳಿಕ ಗಣಜಲಖೇಡ ಗ್ರಾಮವನ್ನ ರಾಜ್ಯದ ಮೊದಲ 24 ಗಂಟೆ ನೀರು ಸರಬರಾಜಾಗುವ ಗ್ರಾಮವಾಗಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ HR ರಂಗನಾಥ್ ಸರ್ ಅವರೇ ಪ್ರೇರಣೆ ಅಂತ ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ನಮ್ಮ ಊರಿನಲ್ಲಿ ನೀರಿನ ತೊಂದರೆ ಭಾಳ ಇತ್ತು ಸರ್. ನಮ್ಮ ಬೇಸಿಗೆ ಬಂತಪ್ಪ ಅಂತಂದರೆ ನೀರಿಂದು ಭಯದ ವಾತಾವರಣ ಇತ್ತು. ಹೆಂಗಪ್ಪ ಅಂತಂದರೆ ಎಲ್ಲಿ ನೀರೇ ಇದ್ದಿಲ್ಲ. ಆ ಒಂದು ಸಮಯದಲ್ಲಿ JJM ಯೋಜನೆ, ಮನೆ ಮನೆ ಗಂಗೆ ಯೋಜನೆ ಬಂತು. ಆ ಯೋಜನೆಯಲ್ಲಿ ನನಗೆ ನೀರು ಮಾಡೋಕ್ಕೆ ಒಂದು ಸದುಪಯೋಗ ಬಂತಲ್ಲಪ್ಪ ಅಂತ ನನಗೆ ಭಾಳ ಖುಷಿ ಆಯಿತು. 24x7 ನೀರು ಮನೆ ಮನೆಗೆ ಬರ್ತಾ ಇದೆ. ಎಲ್ಲರೂ ನಮಗೆ ಸಾಥ್ ಕೊಟ್ಟಾಗ ಇಂಥದ್ದೊಂದು ಯೋಜನೆ ಸಕ್ಸಸ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಗಣಜಲಖೇಡ ಗ್ರಾಮದಲ್ಲಿ 5 ಕಡೆ ಬಾವಿ ತೋಡಿದ್ರೂ ಸಹ ಹನಿ ನೀರು ಸಿಕ್ಕಿರಲಿಲ್ಲ. ನಂತರ ನೀರಿನ ಮೂಲ ಶೋಧಿಸಿದಾಗ ಗ್ರಾಮದ ಚನ್ನಣ್ಣ ಎಂಬ ರೈತನ ಜಮೀನಿನಲ್ಲಿ ನೀರು ಇರುವುದು ಗೊತ್ತಾಗಿತ್ತು. ಆದರೆ ಭೂಮಿ ಖರೀದಿಗೆ ಪಂಚಾಯತ್ನಲ್ಲಿ ಅವಕಾಶವಿರಲಿಲ್ಲ. ಹೀಗಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಹಾಗೂ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ವೈಯಕ್ತಿಕ ಹಣದಿಂದ ಭೂಮಿ ಖರೀದಿಸಿ ಬಾವಿ ತೋಡಿಸಿದ್ದಾರೆ. ಶ್ರೀಧರ್ ಕಾರ್ಯಕ್ಕೆ ಇಡೀ ಗ್ರಾಮದ ಜನರು ನೀರಿನ ಸಮಸ್ಯೆಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ನಾವು ಚಿಕ್ಕಂದಿನಿದ್ದಾಗ ಕೂಡ ನಮ್ಮ ಗ್ರಾಮ ಬರಗಾಲ ಪೀಡಿತವಾಗಿತ್ತು. ಇದರಲ್ಲಿ ನಮ್ಮ ಗ್ರಾಮಕ್ಕೆ ಸುಮಾರು ನಮಗೆ ತಿಳಿದ ಹಾಗೆ ಕುಡಿಯೋ ನೀರಿನ ಅಭಾವ ತುಂಬ ಇತ್ತು. ಇವಾಗ ನಮ್ಮ ಗ್ರಾಮದಲ್ಲಿ 430 ಮನೆಗಳಿಗೆ ನಳದ ಸಂಪರ್ಕ ಹೊಂದಿದ್ದು 430 ಮನೆಗಳು ಕೂಡ 24x7 ಅಂದರೆ ದಿನದ 24 ಗಂಟೆಗಳ ಕಾಲ ಕೂಡ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರು ಇರ್ಬೋದು, ದಿನನಿತ್ಯ ಬಳಸಲಿಕ್ಕೆ ನೀರು ಇರ್ಬೋದು, ನೀರಿನ ಕೊರತೆ ಇಲ್ಲ. ಅಲ್ಲಿ ಎಲ್ಲ ಕಡೆ ತಂದೇವ್ರಿ. ಮೊದಲು ಎಲ್ಲಿ ಬಾಯಿ ಹೊಡೆದ್ರೆ ನೀರು ನಮಗಾಗಿಲ್ಲ ರೀ. ಈಗೇನು ಈ ವರ್ಷ ನಮಗೆ ನೀರಿನ ಕೊರತೆ ಇಲ್ಲ ರೀ. ನೀರಿನ ಕಾಲಾಗಾಗಿ ನಾವು ಎಲ್ಲಿ ಕೆಲಸಕ್ಕೆ ಹೋಗಿಲ್ಲ ರೀ. ಅರ್ಧ ಕೆಲಸ ಮಾಡ್ಬೇಕು, ಅರ್ಧ ಕೆಲಸ ಬಿಡ್ಬೇಕು. ನೀರಿನ ಕಾಲ ಭಾಳ ಪರಿಸ್ಥಿತಿ ಐತೆ ರೀ. ಈ ವರ್ಷ ನೀರಿನ ಭಾಳ ಚಲೋ ಮಾಡ್ಯಾರ. ನಮಗೆ ಏನೂ ಬ್ಯಾಡ್ರಿ, ಮನಿ ಬ್ಯಾಡ್ರಿ, ರೊಕ್ಕ ಬ್ಯಾಡ್ರಿ, ಏನು ಬ್ಯಾಡ್ರಿ. ನಮ್ಗೆ ಮೊದಲು ಹೆಣ್ಮಕ್ಳು ನಮ್ಮ ನೀರಿನ ಮಾಡತ್ತೇಳಿ ಸಿರ್ದಾ ಪಾಟ್ರಿಗೆ ಹೇಳಿದಾರೆ. ನಮ್ಗೆ ಜಾಸ್ತಿ ಮಾತು ಬರೋದಲ್ಲ ರೀ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಧರ್ ಮಾಡಿದ ಈ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದೆ. ಇನ್ನು ಶ್ರೀಧರ್ ಅವರ ಈ ಕಾರ್ಯಕ್ಕೆ ಪಬ್ಲಿಕ್ ಟಿವಿ ಮುಖ್ಯಸ್ಥ HR ರಂಗನಾಥ್ ಸರ್ ಅವರೇ ಕಾರಣವಾಗಿರುವುದು ನಮಗೂ ಹೆಮ್ಮೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.